ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹುಟ್ಟು ಬೆಳೆದಿರೋ ಊರಲ್ಲಿ ಅಂದ್ಕೊಳ್ದೇನೆ ಒಂದ್ಸಲ ಹೀಗಾಗಿದ್ದಕ್ಕೆ ಸೆಂಟಿಮೆಂಟಲ್ ಆಗಿ ತಗೊಳ್ಳೋದು ಕರೆಕ್ಟ್ ಅಲ್ಲ ಅಣ್ಣ. ಅತ್ಗೆ ಏನತ್ಗೆ ಇದು? ಸನ್ನಿಗೆ ಹೀಗಾಗಿದೆ ಅನ್ನೋ ನೋವಲ್ಲಿ ಅಣ್ಣ ಈ ಥರ ಡಿಸಿಷನ್ ತಗೊಳ್ತಾ ಇದ್ರೆ ಅದು ತಪ್ಪು ಅಂತ ನೀವಾದರೂ ಹೇಳಬೇಕಲ್ವಾ? ಈಗ ನೀವು ಹೀಗೆ ಹೊರಟು ಹೋದ್ರೆ ನಾವು ಮಮ್ಮಿ ಡ್ಯಾಡಿಗೆ ಏನು ಉತ್ತರ ಕೊಡಬೇಕು ಅತ್ಗೆ? ಹೇಳಿ. ಅತ್ತೆ ಮಾವ ನಮ್ಮ ಹತ್ರ ಬಂದಾಗಿಂದಾನು ಪ್ರತಿದಿನ ನಿಮ್ ಬಗ್ಗೆನೆ ಕೇಳ್ತಿದ್ರು. ನೀವೆಲ್ಲಿದ್ದೀರೋ ಏನು ಹುಡುಕಿ ಅಂತ ದಿನ ಹೇಳ್ತಾನೆ ಇದ್ರು. ನಿಮ್ ಹತ್ರ ಮಾತಾಡಾದ್ಮೇಲೆ ನೀವು ಬರ್ತೀರಂತ ಹೇಳಿದಾಗ ಅವರಿಬ್ರು ಎಷ್ಟು ಸಂತೋಷ ಪಟ್ರು. ಎಲ್ರೂ ಒಟ್ಟಿಗೆ ಇರ್ತೀವಿ ಅಂತ ಎಷ್ಟು ಕನ್ಸ್ ಕಂಡ್ರು. ಈಗ ನಿಮ್ ಪಾಡಿಗೆ ನೀವು ಹೊರಟು ಹೋದ್ರೆ ಅವ್ರ ಸಂತೋಷ ಏನಾಗ್ಬೋದು ಅಂತ ಯೋಚನೆ ಮಾಡಿ ನೋಡಿ. ಅವ್ರ ಕನ್ಸ್ಗಳು ಏನಾಗತ್ತೆ ಅಂತ ಯೋಚನೆ ಮಾಡಿ. ಈ ವಯಸ್ಸಲ್ಲಿ ಮಮ್ಮಿ ಡ್ಯಾಡಿಗೆ ಕೈಲಾದ್ರೆ ಸಂತೋಷ ಕೊಡಬೇಕೇ ಹೊರತು ಕೈಯಾರೆ ಹೀಗೆ ನೋಯಿಸಬಾರ್ದು ಅಣ್ಣ. ದಯವಿಟ್ಟು ನನ್ನ ಮಾತು ಕೇಳಿ ಮನೆಗೆ ಬನ್ನಿ. ನೀವು ಬರ್ತೀರಿ ಅಂತಾನೆ ಕಾಯ್ತಾ ಇರೋ ಮಮ್ಮಿ ಡ್ಯಾಡಿಗೆ ದಯವಿಟ್ಟು ಬೇಜಾರು ಮಾಡಬೇಡಿ. ಸಂತೋಷ ನೋಡಬೇಕಾಗಿರೋ ಅವ್ರ ಕಣ್ಣಲ್ಲಿ ಕಣ್ಣೀರು ಹಾಕ್ಸೋದು ಬೇಡ. ದಯವಿಟ್ಟು ನಮ್ಮ ಜೊತೆ ಬನ್ನಿ. ಡ್ಯಾಡಿನ ನಿಮ್ ಜೊತೆ ಬರಲ್ಲ, ಚಿಕ್ಕಪ್ಪ ಚಿಕ್ಕಮ್ಮನ ಜೊತೆ ಹೋಗ್ತೀನಿ. ಅಜ್ಜಿ ತಾತ ಜೊತೆಲೇ ನಾನು ಇಲ್ಲೇ ಇರ್ತೀನಿ. ನನಗೆ ಆ ಊರು ಇಷ್ಟ ಆಗಲಿಲ್ಲ. ಅಲ್ಲಿ ಚಿಕ್ಕಮ್ಮನೂ ಇಲ್ಲ, ಚಿಕ್ಕಪ್ಪನೂ ಇಲ್ಲ, ಅಜ್ಜಿನೂ ಇಲ್ಲ, ತಾತನೂ ಇಲ್ಲ. ಅವರೆಲ್ಲ ಇಲ್ಲದೆ ಇದ್ರೆ ಅದು ನಮ್ಮೂರಲ್ಲ, ಇದೇ ನಮ್ಮೂರು. ನಾನು ಇಲ್ಲೇ ಇರ್ತೀನಿ. ನಾನು ಇವ್ರ ಜೊತೆನೇ ಇರ್ತೀನಿ. ನೀನೊಬ್ಬನೇ ಅಲ್ಲಪ್ಪ, ನಾವು ಕೂಡ ಇಲ್ಲೇ ಇರ್ತೀವಿ. ನಾವೆಲ್ಲರೂ ಆ ಕೃಷ್ಣನ್ ದಯೆಯಿಂದ ನನ್ನ ಮೊಮ್ಮಗನ್ಗೆ ಅಪಾಯ ಕಳೆದು ಕ್ಷೇಮವಾಗಿ ಮನೆಗೆ ಬರ್ತಿದ್ದಾನೆ. ಹೌದು ವಸಂತ, ಎಲ್ಲ ಕೃಷ್ಣನ್ ದಯೆ. ಕೈ ಜಾರಿ ಹೋಗಿದ್ದ AAA ಮಸಾಲಾ ಕಂಪ್ನಿನ ಅಖಿಲ್ ಅವರು ಮತ್ತೆ ಕೈಗೆ ತಂದ್ಕೊಂಡಿದ್ದಾರೆ. ನಮ್ಮಿಂದ ದೂರ ಆಗಿದ್ದ ಅಶೋಕ್ ಅವ್ರನ್ನ ಮತ್ತೆ ನಮ್ಮ ಹತ್ರ ಕರ್ಕೊಂಡ್ಬರ್ತಿದ್ದಾನೆ. ಅಷ್ಟು ಅನಾಹುತ ನಡೆದಿದ್ರು ಆ ಹುಡುಗ ಮನೆಗೆ ಕ್ಷೇಮವಾಗಿ ಹಿಂತಿರುಗಿ ಬರ್ತಿದ್ದಾನೆ. ಇದೆಲ್ಲ ಆ ಕೃಷ್ಣನ್ ದಯೆನೆ. ಅಜ್ಜಿ, ಏ ನಿಲ್ಲಿ ನಿಲ್ಲಿ, ಒಂದ್ ನಿಮಿಷ ಅಲ್ಲೇ ನಿಂತ್ಕೊಳ್ಳಿ. ನಾವು ವ್ಯಾಪಾರದಲ್ಲಿ ಮೇಲ್ ಬರ್ತಿರೋದಕ್ಕೆ, ನಮ್ಮ ಕುಟುಂಬ ಮತ್ತೆ ಒಂದಾಗ್ತಿರೋದಕ್ಕೆ ಅದ್ಯಾರ ದೃಷ್ಟಿ ತಾಕ್ತೋ ಏನೋ, ಎಂಥ ಅನಾಹುತ ಆಯ್ತು. ನಾಯಿ ಕಣ್ಣು, ನರಿ ಕಣ್ಣು, ಮನೆಯವ್ರ ಕಣ್ಣು
ಬೀದಿಲ್ ಹೋಗ್ತಿರೋರ್ ಕಣ್ಣು ಎಲ್ಲರ ದೃಷ್ಟಿನೂ ಹೋಗ್ಲಿ. ಕ್ಷಮಿಸಿ ಅತ್ತೆ, ನಿಮ್ಮ ಮಾತು ಕೇಳ್ದೆ ಅವತ್ತು ಮನೆಯಿಂದ ಹೊರಗಡೆ ಹೋಗಿ ನಿಮಗೆ ನೋವು ಕೊಟ್ವಿ. ನಮಗ್ ನೋವು ಕೊಟ್ಟಿದ್ದಲ್ಲಮ್ಮ, ನಿಮ್ಮಿಬ್ಬರ ಮನ್ಸಿಗೆ ಎಷ್ಟು ನೋವಾಗಿದೆಯಲ್ಲ. ಐಶ್ವರ್ಯ ನಿಮ್ಗೆ ಅಷ್ಟು ನೋವು ಕೊಟ್ಟಿದ್ದಾಳಲ್ಲ, ನೀವು ಅಲ್ಲಿರೋದಕ್ಕಾಗ್ದೇ ಹೊರಟೋದ್ರಿ. ಅದ್ರಲ್ಲಿ ನಿಮ್ ತಪ್ಪೇನಿದೆ? ಇದೆ ಮಮ್ಮಿ, ನಮ್ ತಪ್ಪು ಇದೆ. ಐಶ್ವರ್ಯ ನಮಗೆ ಅವಮಾನ ಮಾಡಿದ್ಲಲ್ಲ ಅಂತ ನಾವು ಮನೆಯಿಂದ ಹೋಗಿ ನಿಮಗೆಲ್ಲ ನೋವು ಕೊಟ್ಟಿದ್ದು ನಮ್ ತಪ್ಪೆ. ಅಖಿಲ್ ಶ್ಯಾಮ ಮನೇಲಿ ಇರ್ಲಿಲ್ಲ. ಅರುಣಾಗ ಫಾರಿನಲ್ಲಿದ್ದ. ಡ್ಯಾಡಿ ಮಂಚದಿಂದ ಏಳ್ದಿರೋ ಪರಿಸ್ಥಿತಿಲಿದ್ರು. ಅಂಥ ಪರಿಸ್ಥಿತಿಲಿ ನಿಮ್ಮನ್ನೆಲ್ಲರನ್ನೂ ಬಿಟ್ಟು ನಮ್ಮ ದಾರಿಲಿ ನಾವು ಹೋಗಿದ್ದು ಖಂಡಿತ ತಪ್ಪೆ. ಇಲ್ಲ ಕಣಪ್ಪ, ನೀವಿದ್ದ ಪರಿಸ್ಥಿತಿಯಲ್ಲಿ ಅದಕ್ಕಿಂತ ಇನ್ನೇನು ಮಾಡಕ್ಕಾಗ್ತಿರ್ಲಿಲ್ಲ. ನಿನ್ ಮನೇಲಿ ನೀನೇ ಕಳ್ತನ ಮಾಡಿದೆ ಅಂತ ಐಶ್ವರ್ಯ ನಿನ್ ಮೇಲೆ ಆರೋಪ ಮಾಡಿದ್ಮೇಲೆ ಆ ಐಶ್ವರ್ಯ ಮುಖ ನೋಡ್ತಾ ದಿನ ಆ ಮನೇಲಿ ಹೇಗಿರೋಕ್ಕಾಗುತ್ತೆ ನೀನು? ತನ್ನ ಗಂಡನ ಮೇಲೆ ಕಳ್ಳ ಅಂತ ಆರೋಪ ಮಾಡಿದ ತಂಗಿ ಜೊತೆ ಸೇರಿ ವೈದೇಹಿ ತಾನೇ ಹೇಗಿರ್ತಾಳೆ ಹೇಳು? ಅದಕ್ಕೆ ನೀವು ನಮ್ಮನ್ನ ಬಿಟ್ಟು ಹೋಗಿದ್ದು ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ನೀವ್ ಹಾಗೆ ಹೋಗಿದ್ರಲ್ಲಿ ನಿಮ್ ತಪ್ಪೇನು ಇಲ್ಲ ಅಂತ ನಮ್ ಬುದ್ಧಿ ನಮ್ಗೆ ಹೇಳ್ತಿದ್ರು ಕೂಡ ನಮ್ ಮನ್ಸಿಗೆ ತಡೆಯೋಕ್ಕಾಗ್ತಿಲ್ಲಪ್ಪ. ಹೆತ್ತ ಕರಳಲ್ವಾ ಕಂದ? ಮಮ್ಮಿ, ಬೇಜಾರು ಮಾಡ್ಕೋಬೇಡಿ. ಇಷ್ಟು ಕಾಲಕ್ಕಾದ್ರೂ ನಾವು ಹೀಗೆ ಸೇರಿದಕ್ಕೆ ಸಂತೋಷ ಪಡೋಣ. ಏನ್ ಸಂತೋಷ ಡ್ಯಾಡಿ ಇದು? ಇಂದ್ರಭವನದಂತ ಮನೆಯಲ್ಲಿ ಮಹಾರಾಜನಾಗಿದ್ದಿದ್ ನೀವು ಈ ರೀತಿ ಚಿಕ್ಕ ಮನೆಯಲ್ಲಿ ಬಾಡಿಗೆಗಿದ್ದೀರಾ? ಹೌದು ಮಾವ, ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋರಿಗೆ ಈ ರೀತಿ ಮನೆ ಕೊಡ್ತಾ ಇದ್ರಿ. ಅಂಥ ನೀವು ಈಗ ಈ ರೀತಿ ಮನೇಲಿರೋ ಪರಿಸ್ಥಿತಿ ಬಂದಿದೆ. ಬೇಜಾರ್ ಮಾಡ್ಕೋಬೇಡಿ ಅಕ್ಕ, ಪರಿಸ್ಥಿತಿ ಯಾವಾಗ್ಲೂ ಒಂದೇ ರೀತಿ ಇರಲ್ಲ. ಕೃಷ್ಣನ್ ದಯೆಯಿಂದ ನಮ್ಗೆ ಒಳ್ಳೆ ದಿನ ಬರ್ತಿದೆ. ಅತ್ತೆ ಮಾವನ ಆಶೀರ್ವಾದದಿಂದ ಮತ್ತೆ AAA ಮಸಾಲಾ ಕಂಪನಿ ಶುರು ಮಾಡಿದೀವಿ. ಮಾರ್ಕೆಟ್ ಅಲ್ಲಿ ಮತ್ತೆ AAA ಮಸಾಲಾ ಕಂಪನಿ ಹೆಸರು ಕೇಳೋಕೆ ಶುರು ಆಗ್ತಿದೆ. ಹೌದಾ? AAA ಮಸಾಲೆ ಕಂಪ್ನಿನ ಮತ್ತೆ ಶುರು ಮಾಡಿದ್ರಾ? AAA ಮಸಾಲಾ ಕಂಪನಿ ಆದಷ್ಟು ಬೇಗ ಮಾರ್ಕೆಟಲ್ಲಿ ನಂಬರ್ 1 ಮಸಾಲಾ ಕಂಪನಿ ಆಗೋ ಹಾಗೆ ಮಾಡೋಣ ಅಣ್ಣ. ಖಂಡಿತ ಮಾಡೋಣ ಅಖಿಲ್, ಖಂಡಿತವಾಗ್ಲೂ ಮಾಡೋಣ.
ಹಲೋ ವನಜಾಕ್ಷಿ. ಹಾಸ್ಪಿಟಲಿಂದ ಅಶೋಕ್ ಅವರು ಮನೆಗೆ ಬರಲಿಲ್ಲ ಅಂತ ಕೋಲ್ಕತ್ತಾಗೆ ಹೋದ್ರು ಅಂತ ಮನೆಯವರೆಲ್ಲರೂ ಕಣ್ಣೀರ್ ಹಾಕ್ತಾ ಅಳ್ತಾ ಕೂತಿದಾರ ಏನೋ? ಕಣ್ಣೀರ್ ಬರ್ತಿರೋದಂತೂ ನಿಜ, ಆದ್ರೆ ಅದು ಕಣ್ಣೀರಲ್ಲ ಮೇಡಮ್. ಕಣ್ಣೀರಲ್ದೆ ಪನ್ನೀರಾ? ಅಲ್ಲ ಮೇಡಮ್, ಆನಂದ ಬಾಷ್ಪ ಅದು. ವಾಟ್? ಆನಂದ ಬಾಷ್ಪನಾ? ಹೌದು ಮೇಡಮ್. ನೀವ್ ಅಂದ್ಕೊಂಡ ಹಾಗೆ ಅಶೋಕ್ ಅವರು ಕಲ್ಕತ್ತಾಗ್ ಹೋಗ್ಲಿಲ್ಲ, ಇಲ್ಲಿಗೆ ಮನೆಗೆ ಬಂದಿದ್ದಾರೆ. ಮನೆಗ್ ಬಂದ್ರಾ? ಬಂದ್ರು ಅಂದ್ರೆ ಅಖಿಲ್ ಶ್ಯಾಮ ಹೋಗಿ ಕೈ ಹಿಡ್ಕೊಂಡು ಕರ್ಕೊಂಡ್ ಬಂದ್ರು. ಅವ್ರು ಕರ್ಕೊಂಡ್ ಬಂದ್ರಾ? ಹೇಗ್ ಕರ್ಕೊಂಡ್ ಬಂದ್ರು? ಅದೇ ನಂಗೂ ಅರ್ಥನೇ ಆಗ್ತಾ ಇಲ್ಲ ಮೇಡಮ್. ಹಾಸ್ಪಿಟಲ್ ಅಲ್ಲಿ ನನ್ ಮಾತು ಕೇಳ್ದವ್ರು ಅಖಿಲ್ ಅವ್ರ ಮನೆಗ್ ಬರ್ದೆ ಕಲ್ಕತ್ತಾಗೆ ಹೋಗ್ಬಿಡೋಣ ಅಂತ ಅನ್ಕೊಂಡಿದ್ರು. ಆದ್ರೆ ಇವಾಗ ಇಲ್ಲಿಗೆ ಹೇಗ್ ಬಂದ್ರು ಅಂತ ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಅರ್ಥ ಆಯ್ತು. ಸೆಂಟಿಮೆಂಟ್ ಯೂಸ್ ಮಾಡಿ ಕಳ್ಸೋಣ ಅಂತ ನಾನ್ ಅನ್ಕೊಂಡ್ರೆ ಅದೇ ಸೆಂಟಿಮೆಂಟ್ ಅಪ್ಲೈ ಮಾಡಿ ಅವ್ರನ್ನ ಮನೆಗೆ ಕರೆಸ್ತಾ ಇದ್ದಾರೆ. ಓಕೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಸ್ಟೆಪ್ ಏನು ಅಂತ ನಾನು ಯೋಚನೆ ಮಾಡ್ತೀನಿ. ನೀನ್ ಮಾತ್ರ ಆ ಫ್ಯಾಮಿಲಿಲಿರೋ ಪ್ರತಿಯೊಬ್ಬರನ್ನೂ ಪ್ರತಿ ಕ್ಷಣ ಏನ್ ಮಾಡ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡ್ತಿರು. ಆಗಿಂದಾಗ ನನಗೆ ಅಪ್ಡೇಟ್ ಕೊಡ್ತಾ ಇರು. ಓಕೆ? ಓಕೆ ಮೇಡಮ್, ಆಯ್ತು. ದೂರ ಮಾಡೋಣ ಅನ್ಕೊಂಡ್ರೆ ಇವರು ಮತ್ತೆ ಒಂದಾಗ್ಬಿಟ್ರು. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡೋದು? ಹೇಗ್ ಬೆಂಕಿ ಹಚ್ಚೋದು? ಏನು 500 ರೂಪಾಯಿ ಕಡಿಮೆ ಇದೆ? ಇಲ್ಲ ವನಜಾಕ್ಷಿ, ಸರಿಯಾಗೇ ಇದೆ. ನೋಟ್ ಏನಾದ್ರೂ ಅಂಟ್ಕೊಂಡಿದ್ಯೇನೋ? ಮತ್ತೆ ಲೆಕ್ಕ ಮಾಡ್ತೀನಿರು. ಕರೆಕ್ಟ್ ಆಗೇ ಇದೆ ಬಿಡು. ಲೆಕ್ಕ ಸರಿ ಹೋಯ್ತಲ್ವಾ? ಏನ್ ಸರಿಯಾಗಿರೋದು? ನಾನ್ ನಿಮ್ಗೆ ಅಸಲು ಕೊಟ್ಟು ಮೊನ್ನೆಗೆ 2 ತಿಂಗಳಾಯ್ತು. ಮತ್ತೆ ನಿನ್ನೆದು ಇವತ್ತಿದು ಬಡ್ಡಿ ಯಾರು ಕೊಡ್ತಾರೆ? 2 ದಿನಕ್ಕೆ ಏನಾಗತ್ತೆ ವನಜಾಕ್ಷಿ? ಅಯ್ಯೋ, ಚೆನ್ನಾಗಿ ಹೇಳ್ತಾ ಇದ್ಯಾ. 1 ಪೈಸಾನು ಬಿಡೋಳಲ್ಲ. 2 ದಿನದ ಬಡ್ಡಿ ನಾಳೆ ತಗೊಂಡ್ ಬಾ. ಆಯ್ತು ಬಿಡು. ದುಡ್ಡು ತಗೊಳ್ಳುವಾಗ ಮಾತ್ರ ಚೆನ್ನಾಗೇ ತಗೋತಾರೆ, ಕೊಡು ಅಂದಾಗ ಮಾತ್ರ ಈ ತರ ಮಾತಾಡ್ತಾರೆ. ಅದ್ಕೆ ಇವ್ರೇನು ಈ ಟೈಮಲ್ಲಿ ಬಂದ್ರು? ಏನ್ ಶ್ಯಾಮ? ನಮ್ ಬಾವನೂ ಅಕ್ಕನೂ ಬಂದಿದಾರ ಅದ್ಕೆ. ಹೌದಲ್ವಾ? ಅವರು ಇದಾರಲ್ವಾ? ಅವ್ರಿರೋ ಅಷ್ಟು ದಿನ ಬಾಡ್ಗೆ ಎಕ್ಸ್ಟ್ರಾ ಕಟ್ಬೇಕಲ್ವಾ? ಸರಿ ಅದ್ಕೆ. ನೀರು ಕೂಡ ಸ್ವಲ್ಪ ಜಾಸ್ತಿನೇ ಬಳಸ್ತೀರಾ ಅನ್ಸತ್ತಲ್ವಾ? ಅದಕ್ಕೂ ಕೂಡ ದುಡ್ಡು ಕೊಟ್ಬಿಡಿ. ಆಯ್ತು ಅದ್ಕೆ. ಗಾಳಿ ಕೂಡ ಎಕ್ಸ್ಟ್ರಾ ಉಸಿರಾಡ್ತೀವಲ್ಲ, ಅದಕ್ಕೆ ಕೂಡ ಬಿಲ್ ಹಾಕ್ತೀರಾ? ನೀನು ತಮಾಷೆ ಮಾಡ್ತಿದ್ಯಲ್ಲ, ಅವಕಾಶ ಇದ್ದಿದ್ರೆ ತಗೋತಿರ್ಲಿಲ್ವಾ? ಅದ್ಕೆ ಅವ್ರಿನ್ನೂ ಇಲ್ಲೇ ಇರ್ತಾರೆ. ಅವ್ರಿರೋ ಅಷ್ಟು ದಿನ ನಿಮ್ಗೆ ಎಕ್ಸ್ಟ್ರಾ ದುಡ್ಡು ಕೊಡ್ತೀವಿ. ಸದ್ಯಕ್ಕೆ ಅವ್ರಿಗೆ ಬೆಡ್ಸ್ ಬೇಕು. ನಿಮ್ ಹತ್ರ ಬೆಡ್ಸ್ ಇದೆ ಅಲ್ವಾ? ಹಾ, ಬೆಡ್ಸ್ ಬೇಕು ಅಂದ್ರೆ ಮತ್ತದಕ್ಕೆ ರೆಂಟ್ ಕೂಡ ಆಗತ್ತೆ, ನಿಮ್ಗೆ ಗೊತ್ತಲ್ವಾ? ಅದು ಕೂಡ ಸೇರಿಸಿ ಕೊಡ್ತೀವಿ. ಅದಕ್ಕೆ ನೀವೇನು ಯೋಚನೆ ಮಾಡಬೇಡಿ. ನೀವೆಷ್ಟು ಕೇಳಿದ್ರು ಅಷ್ಟು ಕೊಡ್ತೀನಿ. ದುಡ್ಡಿನ ವಿಷಯಕ್ಕೆ ನಾನು ಯಾವತ್ತಾದ್ರೂ ಇಲ್ಲ ಅಂದಿದ್ದೀನಾ? ನೀನ್ ಹೇಳಿದ್ರು ಹೇಳ್ದೇ ಇದ್ರು ಮುಂಜಾಗ್ರತೆಯಾಗಿ ನಾನು ಹೇಳ್ಬೇಕಲ್ವಮ್ಮ? ಹಿಂದಿನ ಕಾಲದಲ್ಲಿ ಕೆಲವು ರಾಜರು ಎಲ್ಲ ವಸ್ತುಗಳ ಮೇಲೆ ತೆರಿಗೆ ಹಾಕೋ ಹಾಗೆ ನೀವು ಕೂಡ ಪ್ರತಿ ವಸ್ತು ಮೇಲೆ ಬಾಡಿಗೆ ಕೇಳ್ತಿರಲ್ಲ. ಬದುಕೋದಕ್ಕೆ ಕೋಟಿ ವಿದ್ಯೆ ಅಂತಾರಲ್ಲ ತಮ್ಮ, ಇದು ಕೂಡ ಆ ಥರನೇ. ನಿಮಗ್ ಬೇಕಾಗಿರೋ ಬೆಡ್ಸ್ ತಗೊಳ್ಳಿ, ನಾಳೆ ಬಂದು ನಾನು ಲೆಕ್ಕ ಹೇಳ್ತೀನಿ. ಅಲ್ಲಿ ಆ ಮೂಲೆಯಲ್ಲಿದೆ, ತಗೊಂಡೋಗಿ. ನಡಿ.
ಯಾಕಾಗತ್ತೆ ಹೀಗಿದ್ದೀರಾ? ಏನಿಲ್ಲಮ್ಮ, ಈಗ ನಮ್ಮೆಲ್ರ ಜೊತೆ ಅರುಣ್ ಐಶ್ವರ್ಯ ಕೂಡ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ನಿಸ್ತಿದೆ. ಐಶ್ವರ್ಯ ಬುದ್ಧಿ ಸರಿಯಾಗಿದ್ದಿದ್ರೆ ನಮ್ಗಿಂತ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ವಲ್ಲ. ತನ್ನ ಸ್ವಾರ್ಥಕ್ಕೆ ನಮ್ಮ ಫ್ಯಾಮಿಲಿನ ಚೂರ್ ಚೂರ್ ಮಾಡಿದ್ಲು. ಪಾಪ ಎಷ್ಟೋ ಕಷ್ಟಪಟ್ಟು ಒಂದೊಂದು ಚೂರ್ನು ಸೇರ್ಸ್ಕೊಂಡು ಬರ್ತಾ ಇದ್ದಾರೆ ಅಖಿಲ್ ಮತ್ತೆ ಶ್ಯಾಮ. ಆದ್ರೆ ಐಶ್ವರ್ಯ ಬುದ್ಧಿ ಬರೋವರೆಗೂ ಅವ್ರ ಜೊತೆ ಸೇರೋ ಹಾಗಿಲ್ಲ. ಕಡೆ ಪಕ್ಷ ಅರುಣ್ ಇಲ್ಲಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಐಶ್ವರ್ಯನ್ಗೆ ಬುದ್ಧಿ ಹೇಳ್ತಿದ್ದೇನು. ಅರುಣ್ಗೆ ಫೋನ್ ಮಾಡಿ ವಿಷಯ ಹೇಳಿದ್ರೆ? ಅರುಣ್ ನನಗೆ ತುಂಬ ಸಲ ಫೋನ್ ಮಾಡಿದೆ, ಅದಕ್ಕೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಐಶ್ವರ್ಯ ಅಕ್ಕ ಭಾವನ್ ಫೋನ್ ನಂಬರ್ನು ಬದಲಾಯಿಸಿದಾರೇನೋ. ಅರುಣ್ ಮನ್ಸನ್ನೇ ಬದಲಾಯಿಸಿದವಳು ಆಫ್ಟರ್ ಆಲ್ ಫೋನ್ ನಂಬರ್ನ ಬದಲಾಯಿಸೋಕಾಗಲ್ವಾ? ಮಲ್ಕೊಳಕ್ಕೆ ರೆಡಿ ಮಾಡ್ತೀನಿ ಅಕ್ಕ. ತಾತ ನಂಗೊಂದು ಕತೆ ಹೇಳ್ತೀಯಾ? ಇಷ್ಟು ದಿನ ಮಿಸ್ ಆಗಿರೋ ಕತೆ ಇವತ್ತೇ ಕೇಳ್ತೀನಿ. ಏಯ್, ಇವಾಗ ಯಾಕೋ ಕತೆ? ಏ ಅಶೋಕ್, ಅವನು ಕತೆ ಕೇಳ್ಬೇಕು ಅಂತಿದಾನಲ್ಲ. ಹೇಳು ತಾತ, ಒಳ್ಳೆ ಕತೆನೆ ಹೇಳು. ಒಳ್ಳೆ ಕತೆ? ಒಳ್ಳೆ ಕತೆ ಅಂದ್ರೆ ಇದಕ್ಕೂ ಮೊದಲು ಯಾವತ್ತೂ ಹೇಳ್ದಿರೋ ಕತೆ, ಹೊಸ ಕತೆ, ಒಳ್ಳೆ ಕತೆನ ಹೇಳು. ಓಕೆ, ಹೇಳ್ತೀನಿ. ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ರಾಜ್ಯ. ಆ ರಾಜ್ಯಕ್ಕೆ ಮಹಾರಾಜ ಆನಂದ ಗಜಪತಿ. ಆ ರಾಜನ ಹೆಂಡತಿ ಹೆಸರು ವಸಂತಾದೇವಿ. ಹೇ ಬಲೆ ಬಲೆ ಬಲೆ, ಅವರಿಬ್ರು ಹೆಸರು ನಿಮ್ಮಿಬ್ರು ಹೆಸರು ತರನೇ ಇದೆ. ಹೌದಲ್ವಾ? ಆ ರಾಜನ್ಗೆ 3 ಜನ ಮಕ್ಕಳು. ಮಕ್ಕಳು ಸೊಸೆಂದ್ರ ಜೊತೆ ತುಂಬಾ ಸಂತೋಷವಾಗಿ ಸಾಗೋಗ್ತಿದೆ ಅವ್ರ ಜೀವನ. ಆಗ ಅವ್ರ ಜೀವಕ್ಕೆಲ್ಲ ವಿಲನ್ ಎಂಟ್ರ್ ಆಗ್ತಾನಾ? ವಿಲನ್ನು ಎಲ್ಲಿಂದನೋ ಎಂಟ್ರಿ ಆಗ್ಲಿಲ್ಲ. ಆ ಮನೆಯಲ್ಲೇ ಇದ್ದಾಳೆ. ರಾಜನ 2ನೇ ಸೊಸೆನೆ ಆ ರಾಜ್ಯಕ್ಕೆ ವಿಲನ್. ಸಂತೋಷವಾಗಿ ಬದುಕ್ತಿದ್ದ ಆ ಕುಟುಂಬನ ತನ್ನ ಸ್ವಾರ್ಥಕ್ಕಾಗಿ ಚೂರ್ ಚೂರ್ ಮಾಡ್ಬಿಟ್ಲು. ಅಷ್ಟು ತಪ್ಪು ಮಾಡಿದ್ರು ಮತ್ತೆ ಆ ರಾಜ ಸುಮ್ಮನೆ ಇದ್ನಾ? ಆ ವಿಲನ್ಗೆ ಯಾವ ಶಿಕ್ಷೆನೂ ಕೊಡ್ಲೇ ಇಲ್ವಾ? ಕೊಡ್ಲಿಲ್ಲ. ಆ ರಾಜ ಒಳ್ಳೆಯವನಾಗಿದ್ದಕ್ಕೆ ಕ್ಷಮಿಸಿ ಬಿಟ್ಬಿಟ್ಟ. ಹೌದಾ? ಅದಾದ್ಮೇಲೆ ಏನಾಯ್ತು ತಾತ? ಆಮೇಲೆ ಆ ವಿಲನ್ ರಾಜ್ಯನ ತನ್ನ ಮುಷ್ಟಿಗೆ ತಗೊಂಡು ರಾಜ್ಯದಲ್ಲಿರೋ ಎಲ್ಲ ಪ್ರಜೆಗಳಿಗೂ ತೊಂದರೆ ಕೊಡೋಕ್ ಶುರು ಮಾಡಿದ್ಲು. ಆ ವಿಲನ್ ಹಾಗೆ ಮಾಡಿದ್ರಿಂದ ರಾಜ್ಯದಲ್ಲಿರೋ ಪ್ರಜೆಗಳೆಲ್ಲರೂ ತಿನ್ನೋ ಗತಿ ಇಲ್ದೆ ಕೆಲವರು ಕಳ್ಳರಾಗಿ ಬದಲಾದ್ರು. ಪಾಪ ಕೆಲವರು ಭಿಕ್ಷೆ ಬಿಡೋ ಪರಿಸ್ಥಿತಿಗೆ ಬಂದ್ರು. ಅಯ್ಯೋ ಪಾಪ, ಜನರಿಗೆ ಅಷ್ಟೊಂದು ಕಷ್ಟ ಕೊಡ್ತಾರಾ? ಮತ್ತೆ ಆ ವಿಲನ್ನ ಯಾಕೆ ಸುಮ್ಮನೆ ಬಿಟ್ರು? ಬರ್ತೀನಿ, ಅಲ್ಲಿಗೆ ಬರ್ತಿದ್ದೀನಿ. ಅವಳನ್ನ ಬಿಟ್ಬಿಡ್ಲಿಲ್ಲ. ರಾಜನ 3ನೇ ಮಗ ರಂಗದೊಳಗಿಳಿದ. ಅವಳ ಜೊತೆ ಯುದ್ಧ ಮಾಡಿ ರಾಜ್ಯನ ಮತ್ತೆ ಹಿಂದಕ್ಕೆ ಪಡ್ಕೊಂಡ. ಮತ್ತೆ ಹೊಸ ರಾಜ್ಯನ ಸ್ಥಾಪನೆ ಮಾಡಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ಬಾಳೋಂಗ್ ಮಾಡ್ದ.